ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನ ಸಿಗದೇ ಇರುವಂತದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಿಂದ ಯಾರಿಗೂ ಕೂಡ ಒಂದು ಸ್ಥಾನ ಸಿಕ್ಕಿಲ್ಲ. ಇಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ವೇಣುಗೋಪಾಲ್ ಪಟ್ಟಿಯಲ್ಲಿ ಇತ್ತು, ಆದ್ರೆ ಆ ಹೆಸರನ್ನ ಸಿಎಂ ಕೈಬಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ವೇಣುಗೋಪಾಲ್ ಪಟ್ಟಿಯಲ್ಲಿದ್ದಂತಹ ಖಾದರ್ ಅವರ ಆಪ್ತರು ಮಮತಾ ಗಟ್ಟಿ ಅಂತ ಹೇಳಿ ಅವರ ಹೆಸರು ಆ ಪಟ್ಟಿಯಲ್ಲಿ ಇತ್ತು. ಉಳ್ಳಾಳದ ವಲಯದ ಕಾಂಗ್ರೆಸ್ ನಾಯಕಿಯರು ಮಮತಾ ಗಟ್ಟಿ. ವೇಣುಗೋಪಾಲ್ ಫೈನಲ್ ಮಾಡಿದಂತಹ 39 ಜನರ ಪಟ್ಟಿಯಲ್ಲಿ ಅವರ ಹೆಸರು ಇತ್ತಂತ, ಮಮತಾ ಗಟ್ಟಿ ಅವರ ಹೆಸರು. ಆದರೆ ಕೊನೆಗೆ ಖಾದರ್ ಆಪ್ತೆ ಮಮತಾ ಗಟ್ಟಿಗೆ ಸ್ಥಾನ ಕೈತಪ್ಪಿದೆ. ಸೊ ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಆ ಭಾಗದಲ್ಲಿ ಕಾರಣವಾಗ್ತಾ ಇದೆ. ಜಿಲ್ಲೆಯಲ್ಲಿ ಖಾದರ್ ಅನ್ನ ಹೊರತುಪಡಿಸಿದ್ರೆ ಪುತ್ತೂರಿನಲ್ಲಿ ಮಾತ್ರ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಮಾತ್ರ ಇದ್ದಾರೆ. ಇನ್ನು UT ಖಾದರ್ ಶಾಸಕರಾಗಿದ್ದರೂ ಕೂಡ ಸ್ಪೀಕರ್ ಸ್ಥಾನದಲ್ಲಿದ್ದಾರೆ ಅವರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಚಿವ ಸ್ಥಾನದ ನಿರೀಕ್ಷೆ ಇದ್ರೂ ಕೂಡ ಅವರಿಗೆ ಸ್ಪೀಕರ್ ಸ್ಥಾನವನ್ನು ನೀಡಲಾಯಿತು. ಸೊ ಯಾವುದೂ ಸಚಿವ ಸ್ಥಾನ ಅಂತೂ ದಕ್ಷಿಣ ಕನ್ನಡಕ್ಕೆ ಒಲ್ದು ಬಂದಿಲ್ಲ. ಹೀಗಾಗಿ ಅಟ್ಲೀಸ್ಟ್ ನಿಗಮ ಮಂಡಳಿಯಲ್ಲಾದರೂ ಸ್ಥಾನ ಸಿಗಬಹುದು. ಜಿಲ್ಲೆಯಲ್ಲಿ ಹಲವು ಜನ ಆಕಾಂಕ್ಷಿಗಳಿದ್ದಾರೆ, ಅಂಥವರಲ್ಲಿ ಯಾರಿಗಾದರೂ ಸಿಗಬಹುದು ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಇಲ್ಲಿ ಕೈ ತಪ್ಪಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿರಾಜ್, ಈಗ ಮಮತಾ ಗಟ್ಟಿ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿತ್ತ? ಅಂದ್ರೆ ವೇಣುಗೋಪಾಲ್ ಅವರು ಕಳಿಸಿದಂತಹ ಒಂದು ಪಟ್ಟಿಯಲ್ಲಿ ಅವರ ಹೆಸರು ಇತ್ತ. ಕೊನೆ ಕ್ಷಣದಲ್ಲಿ ಈಗ ಏನು 7 ಜನ ಕಾರ್ಯಕರ್ತರ ಹೆಸರನ್ನ ಕೈ ಬಿಡಲಾಯಿತು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡ್ತಾ ಇತ್ತು. ಬಹುಶಃ ಇವರ ಹೆಸರು ಕೂಡ ಆ ಟೈಮ್ನಲ್ಲಿ ಕೈ ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಆ ಭಾಗದಲ್ಲಿ ಈಗ ಯಾವ ರೀತಿಯಾಗಿ CM ವಿರುದ್ಧ ಆಗಲಿ ಅಥವಾ ಕಾಂಗ್ರೆಸ್ನ ಈ ನಡವಳಿಕೆ ಬಗ್ಗೆ ಆಗಲಿ ಯಾವ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ ಈಗ? ಹಾಗಾದ್ರೆ ಖಂಡಿತ ರೆಹಮಾನ್, ಸದ್ಯಕ್ಕೆ ಇದನ್ನ ಅಂದರೆ ಈ ಒಂದು ಆಕ್ರೋಶ ಮತ್ತು ಅಸಮಾಧಾನವನ್ನು ಯಾರು ಕೂಡ ಅಂದರೆ ಬಹಿರಂಗವಾಗಿ ಹೊರಗೆ ಹಾಕಿಲ್ಲ. ಯಾಕೆಂತ ಹೇಳಿದರೆ ಅಂದರೆ ಏನು ಕಾಂಗ್ರೆಸ್ ಪಕ್ಷದ ಚೌಕಟ್ಟಿನಲ್ಲೇ ಈ ಒಂದು ಈಗ ಚರ್ಚೆ ಮತ್ತು ಈ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ಇಲ್ಲಿ ಸದ್ಯಕ್ಕೆ ಏನು ವೇಣುಗೋಪಾಲ್ ಅವರು ಒಂದು ಪಟ್ಟಿಯನ್ನು ತಯಾರು ಮಾಡಿರ್ತಾರೆ. ಆ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏನು ಉಳ್ಳಾಳ ಭಾಗದ ಕಾಂಗ್ರೆಸ್ ನಾಯಕಿಯಾದಂಥ ಮಮತಾ ಗಟ್ಟಿಯವರ ಹೆಸರು ಕೂಡ ಇರುತ್ತೆ. ಅಂದರೆ ಈ ಭಾಗದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಮತಾ ಗಟ್ಟಿ ಅವರಿಗೆ ಏನು ನಿಗಮದ ಸ್ಥಾನ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಅದನ್ನೇ ಕೂಡ ನಂಬ್ಕೊಂಡಿದ್ರು. ಮತ್ತೆ ಈ ಕಳೆದ 1 ವಾರಗಳಿಂದ ಕೂಡ ಅವರಿಗೆ ಸಿಗುತ್ತೆ ಅನ್ನೋ ಒಂದು ಹೋಪ್ನಲ್ಲಿ ಎಲ್ಲರೂ ಕೂಡ ಇದ್ದಂಥದ್ದು. ಆದರೆ ಏನು ಪಟ್ಟಿ ಬಿಡುಗಡೆ ಆಯಿತು, ಆ ಪಟ್ಟಿ ಬಿಡುಗಡೆಯಲ್ಲಿ ಇವರ ಹೆಸರು ಇಲ್ಲದೆ ಇರೋದು ಈಗ ಇಲ್ಲಿನ ಜನರಿಗೆ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಕಾಂಗ್ರೆಸ್ನ ಪ್ರಮುಖವಾದ ಕಾರ್ಯಕರ್ತರುಗಳಿಗೆ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಬಲ ಅಂದರೆ ಏನು ಪುತ್ತೂರಿನ ಅಶೋಕ್ ರೈ ಕಾಂಗ್ರೆಸ್ನ ಶಾಸಕರಾಗಿರೋದ್ರಿಂದ ಸದ್ಯಕ್ಕೆ ಅವರೊಬ್ಬರೇ ಇರುವಂಥದ್ದು. UT ಖಾದರ್ ಸ್ಪೀಕರ್ ಆಗಿರೋದ್ರಿಂದ ಇಲ್ಲಿಗೆ ಸಚಿವ ಸ್ಥಾನ ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಸೊ ಇದರಿಂದಾಗಿ ನಿಗಮ ಮಂಡಳಿಯಲ್ಲಿ ಎಲ್ಲಾದರೂ ಯಾವುದಾದ್ರು ಒಳ್ಳೆ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದರಂತೆ ಮಮತಾ ಗಟ್ಟಿ ಅವರ ಹೆಸರು ಕೂಡ ಫೈನಲ್ ಆಗಿತ್ತು. ವೇಣುಗೋಪಾಲ್ ಅವರ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಇತ್ತು. ಸದ್ಯಕ್ಕೆ ಆ ಉಳ್ಳಾಳ ಭಾಗದ ಅಂದರೆ UT ಖಾದರ್ನ ಆಪ್ತೆಯಾಗಿರುವಂತಹ ಮಮತಾ ಗಟ್ಟಿ ಅವರಿಗೆ ಸಿಗುತ್ತೆ ಅಂತ ಹೇಳಿ ಉಳ್ಳಾಳ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಆಶಾಭಾವನೆಯನ್ನು ಹೊಂದಿದ್ರು. ಸದ್ಯಕ್ಕೆ ಅವರ ಹೆಸರು ಈಗ ಇಲ್ಲದೆ ಇರುವಂಥದ್ದು ಈಗ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.